ಹಿರಿಯ ನಾಯಕರಾಗಿರುವಂಥ KJ ಜಾರ್ಜ್ ಅವರ ಹುಟ್ಟಿದ ಹಬ್ಬದಂದು ಅವರಿಗೆ ಹುಟ್ಟಿದ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರವರಿಗೆ ಆರೋಗ್ಯ ಹಾಗೂ ಇನ್ನಷ್ಟು ಸಫಲತೆಯನ್ನು ಅನುಗ್ರಹಿಸಲಿ. ತುಂಬ ಹಿರಿಯ ನಾಯಕ, ತುಂಬ ದಕ್ಷ ನಾಯಕ, ತುಂಬ ಕೆಪೇಬಲ್ ನಾಯಕ ಕೂಡ ನಮ್ಮ KJ ಜಾರ್ಜ್ ಅವರು. ಯಾವುದೇ ಡಿಪಾರ್ಟ್ಮೆಂಟ್ ಆಗಿರಲಿ, ಅವರು ಇಲ್ಲಿವರೆಗೆ ಮಂತ್ರಿಗಳಾಗಿರುವಂಥದ್ದು ಅದನ್ನು ತುಂಬ ಎತ್ತರಕ್ಕೆ ತಗೊಂಡು ಹೋಗಿದ್ದಾರೆ ಅವರ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳನ್ನು. ಸದ್ಯಕ್ಕೆ ಪವರ್ ಹಾಗೂ ಟೂರಿಸಮಲ್ಲಿ ಮಿನಿಸ್ಟರ್ ಆಗಿದ್ದಾರೆ. ನಮಗೆ ತುಂಬ ಖುಷಿ ಇದೆ. ಏನಕ್ಕೆ ಅಂದರೆ DK ಶಿವಕುಮಾರ್ ಸರ್ ಫಾರ್ ದ ಫಸ್ಟ್ ಟೈಮ್ ನನಗೆ ಗೊತ್ತಿರೋ ಹಾಗೆ ಕಳೆದ 3 ದಶಕಗಳಲ್ಲಿ ಕರಾವಳಿ ಅಭಿವೃದ್ಧಿ ಮಾಡಬೇಕು, ಕರಾವಳಿಯ ಜನರಿಗೆ ಅಲ್ಲಿಯೇ ಉದ್ಯೋಗಾವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿರುವಂಥ ಏಕೈಕ ನಾಯಕ ಅಂತ ನನಗೆ ಗೊತ್ತಿರುವ ಹಾಗೆ DK ಶಿವಕುಮಾರ್ ಅವರು. ಅವರ ನೇತೃತ್ವದಲ್ಲಿ ನಡೆಯುವಂಥ ಏನು ಕರಾವಳಿ ಅಭಿವೃದ್ಧಿ ಕೆಲಸಗಳೆಲ್ಲ ನಮ್ಮ KJ ಜಾರ್ಜ್ ಅವರ ಡಿಪಾರ್ಟ್ಮೆಂಟ್ ಮೂಲಕ ಆಗುತ್ತೆ. ಐ ಆಮ್ ಶ್ಯೂರ್ ಹಿಲ್ ಡೂ ವೆರಿ ವೆಲ್, ಬಿಕಾಸ್ ಅವರಿಗೆ ತುಂಬ ಚೆನ್ನಾಗಿ ನಮ್ಮ ಕರಾವಳಿ ಬಗ್ಗೆ ಗೊತ್ತಿದೆ. ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ನಮಗನ್ಸುತ್ತೆ ಅವರೊಂಥರ ಕಾಂಗ್ರೆಸ್ ಪಕ್ಷದೊಂದು ಆಧಾರ ಸ್ತಂಭ. ಅವರು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಕಾಂಗ್ರೆಸ್ ಪಕ್ಷದ ಆಧಾರ ಸ್ತಂಭ KJ ಜಾರ್ಜ್ ಅವರು. ನಮ್ಮೆಲ್ಲರ ನೆಚ್ಚಿನ ನಾಯಕ, ಹಿಂದುಳಿದ ಸಮಾಜದ ನಾಯಕ. ಬಹುಜನರು ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಅವರ ಮೇಲೆ ಎಷ್ಟೊಂದು ಹಿಂಸೆ, ಅತ್ಯಾಚಾರಗಳು ನಡೀತವೆ, ದೌರ್ಜನ್ಯ ನಡೀತವೆ ಅಂತ ಗೊತ್ತಾಗುತ್ತೆ ನಮಗೆ. ದಿನ ಬೆಳಗಾದರೆ ನೋಡ್ತೀವಿ, ಮೀಸೆ ಇಟ್ಕೊಂಡಿರುವಂಥ ದಲಿತ ಯುವಕನ ಮೇಲೆ ಹಲ್ಲೆ, ಮೀಸೆ ಇಟ್ಕೊಂಡಿದ್ದಾನೆ ಅಂತ ಬೈಕ್ ತಗೊಂಡ್ರೆ ಕೈ ಕಡ್ದು ಹಾಕ್ತಾರೆ, ಕುದುರೆ ಮೇಲೆ ಮದುಮಗ ಕೂತ್ಕೊಂಡು ಬಂದರೆ ಅದಕ್ಕೂ ಹೊಡೆಯೋದು ಬಡಿಯೋದು ಮಾಡ್ತಾರೆ. ದಲಿತ ಸಮಾಜದವರು ಇವತ್ತಿಗೂ ಕೂಡ ಎಷ್ಟೊಂದು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಖರ್ಗೆ ಅವ್ರ ಮೇಲೆ ಆಗಿರುವಂಥ ಇದು ಏನು ಹೇಳ್ತಾರೆ, ನಾನ್ ವರ್ಬಲ್ ವೈಲೆನ್ಸ್ ಅಂತ ಹೇಳ್ತಾರೆ. ಮಾತಿನ ಮುಖಾಂತರ ಆಗಲಿ ಅಥವಾ ಹೊಡೆದು ಬಡಿದು ಮಾಡಿರುವಂಥದ್ದಲ್ಲ, ಆದರೆ ಅವರು ಹೋಗಿ ಭಾಷಣ ಮಾಡಿ ಬಂದಂಥ ಜಾಗದಲ್ಲಿ ಏನು ಹೇಳ್ತಾರೆ ಶುದ್ಧೀಕರಣ ಮಾಡಿರುವಂಥದ್ದು. ಇದು ಹಿಂದೂ ಧರ್ಮದಲ್ಲಿ ನಡೆಯುವಂಥ ಪ್ರತಿನಿತ್ಯ ನಮ್ಮ ಚಟುವಟಿಕೆಗಳನ್ನು ದುರುಪಯೋಗ ಮಾಡಿಕೊಂಡು ಮಾಡಿದಂಥ ಒಂದು ಕೃತ್ಯ. ಎಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಹೇಳೋದಿಲ್ಲ ಒಂದು ರಾಜಕೀಯ ಭಾಷಣ ಆದ ತಕ್ಷಣ ಅಲ್ಲಿ ಶುದ್ಧತೆಯನ್ನು ಮಾಡಿಕೊಂಡು ಬರಬೇಕು ಅಂತ ಯಾವುದೇ ಧರ್ಮ ನಮಗೆ ಹೇಳೋದಿಲ್ಲ. ಇವರು ಮನುವಾದಿಗಳಲ್ವಾ, ಆದ್ದರಿಂದ ಜಾತೀಯತೆಯಲ್ಲಿ ನಂಬ್ತಾರೆ. ಇವತ್ತು ಖರ್ಗೆ ಅವರಷ್ಟು ಬಲಿಷ್ಠವಾಗಿರುವಂತಹ ಒಬ್ಬ ದಲಿತ ನಾಯಕ ನಮ್ಮ ದೇಶದಲ್ಲಿ ಇಲ್ಲ, ಅದಕ್ಕಿಂತ ಹಿರಿಯ ದಲಿತ ನಾಯಕ ಇಲ್ಲ. ಅಷ್ಟೊಂದು ಹಿರಿಯ ಬಲಿಷ್ಠವಾಗಿರುವಂತಹ ವ್ಯಕ್ತಿಗೆ ಇವರು ಹೀಗೆ ಮಾಡ್ತಾರೆ ಅಂದರೆ ಜನಸಾಮಾನ್ಯ ದಲಿತರ ಮೇಲೆ ಇವರು ದೌರ್ಜನ್ಯ ಎಷ್ಟು ನಡೀತದೆ ಅಂತ ಕೇಳಬೇಕು. ಎಲ್ಲರೂ ಒಂದನ್ನು ನೆನ್ಪಿಟ್ಕೊಳ್ಬೇಕು, ಪ್ರಧಾನಮಂತ್ರಿ ಮೋದಿ ಅವರಾಗಿರಲಿ ಅಥವಾ ಅಶೋಕ್ ಅವರಾಗಿರಲಿ ಯಾರು ಕೂಡ ಇದನ್ನು ಖಂಡಿಸಲೇ ಇಲ್ಲ. ಅಂದರೆ ಇವ್ರದ್ದು ಸಮ್ಮತಿ ಇದೆ ಅಂತ ಆಯಿತು, ಮೌನಂ ಸಮ್ಮತಿ ಲಕ್ಷಣಂ ಅಂತ ಆಯಿತು. ಏನಕ್ಕೆ ಖಂಡಿಸಲಿಲ್ಲ? ವಿಜೇಂದ್ರ ಅವರು ಖಂಡಿಸ್ಬೋದಿತ್ತು, ಅಶೋಕ್ ಅವರು ಖಂಡಿಸ್ಬೋದಿತ್ತು. ನಮ್ಮ ರಾಜ್ಯದ ಜನರ ಪರವಾಗಿ ಅವರು ಪಕ್ಷ ಬೇರೆ ಆಗಿರ್ಬೋದು, ಆದರೆ ನಮ್ಮ ರಾಜ್ಯದವರು ಅಲ್ವಾ. ಅಶೋಕ್ ಅವರು ಖಂಡಿಸ್ಬೋದಿತ್ತು, ಮಾಡಲಿಲ್ಲ. ನರೇಂದ್ರ ಮೋದಿ ಅವರು ಖಂಡಿಸ್ಬೋದಿತ್ತು, ಖಂಡಿಸಲಿಲ್ಲ. ಇದು ಪ್ರತಿನಿತ್ಯ ದಲಿತರ ಮೇಲೆ ನಡೆಯುವಂತಹ ಒಂದು ದೌರ್ಜನ್ಯ, ತುಂಬ ವಿಪರ್ಯಾಸ ಇದೆ. ಇದನ್ನು ಯಾವತ್ತೂ ಕೂಡ ನಾವು ಮರೆಯೋ ಹಾಗಿಲ್ಲ. ಅವರಿಗೆ ಎಲ್ಲ ರೀತಿಯ ಹಕ್ಕುಗಳನ್ನು ಇವತ್ತು ನನಗೆ ತುಂಬ ಹೆಮ್ಮೆ ಇದೆ. ಕಾಂಗ್ರೆಸ್ನವರು ಎಲ್ಲ ಸಮಾಜದವ್ರಿಗೂ ಎಲ್ಲ ರೀತಿಯ ಇಕ್ವಾಲಿಟಿ ಅನ್ನೋದನ್ನು ಕೊಟ್ಟಿದೆ ಅಂತ. ಇವತ್ತು ದೇವಸ್ಥಾನಗಳಿಗೆ ಹೋಗುವಂಥ ಹಕ್ಕು ಕೂಡ ಪ್ರತಿಯೊಬ್ಬ ನಾಗರಿಕನಿಗೂ ಇದೆ ಅಂತ ಹೇಳಿದರೆ ಅದು ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂಥದ್ದು. ಮುಂಚೆ ಜನಿವಾರ ಹಾಕಿದವರು ಮಾತ್ರ ದೇವಸ್ಥಾನಗಳಿಗೆ ಪ್ರವೇಶ ಇದ್ದಿದ್ದು, ಇವತ್ತು ಎಲ್ಲರೂ ಹೋಗ್ತಾರೆ. ನೋಡಿ, ಆಂಧ್ರದಲ್ಲಿರುವಂಥ ಒಬ್ಬ ಕವಿ ಹೇಳ್ತಾರೆ, ನಾವು ದೇವಸ್ಥಾನದ ಒಳಗೆ ಹೋದರೆ ಮೈಲಿಗೆ ಆಗುತ್ತೆ ಅಂತ ಹೇಳ್ತಾರೆ, ನಾವು ನೀರು ಮುಟ್ಟಿದರೆ ಮೈಲಿಗೆ ಆಗುತ್ತೆ ಅಂತ ಹೇಳ್ತಾರೆ, ನಾವು ಉಸಿರಾಡೋ ಆಮ್ಲಜನಕವನ್ನೇ ಉಸಿರಾಡ್ತಾರೆ, ನಾವು ಓಡಾಡುವಂಥ ಸೂರ್ಯಚಂದ್ರರ ಅಡಿಯಲ್ಲೇ ಓಡಾಡ್ತಾರೆ. ಅದನ್ನೆಲ್ಲ ತಿರಸ್ಕಾರ ಮಾಡ್ತಾರೆ ಇವರು. ಈ ಪ್ರಶ್ನೆ ಅವರೆಲ್ಲರೂ ತಿಳ್ಕೊಳ್ಬೇಕಾಗತ್ತೆ. ನಮ್ಮ ಕವಿತೆ ಇದೆಯಲ್ಲ, ಎಲ್ಲಿಗೆ ಬಂತು ಯಾರಿಗೆ ಬಂತು ಸ್ವಾತಂತ್ರ್ಯ ಅಂತ, ಈ ಹಾಡು ಪ್ರತಿಯೊಬ್ಬರು ನೆನ್ಪಿಟ್ಕೋಬೇಕು. ಇವತ್ತು ಆ ಹಾಡಿನ ಪ್ರತಿಯೊಂದು ಪದವೂ ಕೂಡ ಸತ್ಯ ಅಂತ ಅನ್ನಿಸ್ಬಿಡುತ್ತೆ ಇವಾಗ, ಅಲ್ವಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.